ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವ ಪ್ರಯತ್ನ ನಡೀತಾ ಇದೆ. ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಕೊಳ್ಳೆ ಹೊಡೆದವರಿಂದ ಹಣ ಪಡೆದವರು ಬಿಜೆಪಿಯವರು ಎಂದು ಆರೋಪ ಮಾಡಿದ್ದಾರೆ. ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಕೊಳ್ಳೆ ಹೊಡೆದವರಿಂದ ಹಣ ಪಡೆದವರು ಬಿಜೆಪಿಯವರು. ರಾಜ್ಯಪಾಲರು ಒಳ್ಳೆಯ ಕೆಲಸ ಮಾಡ್ತಾರೆಂಬ ಆಸೆ ಇತ್ತು. ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ, ಎಚ್ಡಿಕೆ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಪ್ರಸ್ತಾವನೆ ಕೂಡ ಇತ್ತು. ಪ್ರಸ್ತಾವನೆ ಇದ್ದರೂ ಕೂಡ ರಾಜ್ಯಪಾಲರು ಅನುಮತಿ ಕೊಡ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂತ ಪ್ರಯತ್ನ ನಡೀತಾ ಇದೆ ಅಂತ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾನೂನಿನ ಹೋರಾಟ ಪ್ರಾರಂಭ ಆಗಿದೆ. ರಾಜ್ಯಪಾಲರು ತಪ್ಪಿತಸ್ಥರಿದ್ದಾರೆ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಕಾರಣ ಇಷ್ಟೇ, ಇಂಥ ಅನೇಕ ಪ್ರಕರಣಗಳು ಮಾನ್ಯ ಗವರ್ನರ್ ಮುಂದೆ ಅನೇಕ ವರ್ಷಗಳಿಂದ ಬಿದ್ದಿದ್ದಾವೆ. ಅದರಲ್ಲಿ ಇದನ್ನು ಒಂದೇ ಸ್ಪೆಸಿಫಿಕ್ ಆಗಿ ಎತ್ಕೊಳ್ತಕ್ಕಂಥ ಅವರ ಒಂದು ಉದ್ದೇಶ ಏನಿದೆ ಅಂದರೆ, ಜನರಿಂದ ಚುನಾಯಿತವಾಗಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಕ್ಕಂಥ ವಿಚಾರ ಇವತ್ತು ಬಿ ಜೆ ಪಿಯವ್ರ ಮನಸ್ಸಿನಲ್ಲಿದೆ. ಅದು ಈಗ ನಿರಂತರವಾಗಿ ನಡೆದಿದೆ. 2016ರಿಂದ ನಿಮಗೆಲ್ಲ ನಾನು ಈಗಾಗಲೇ ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ಈಗ 7-8 ಸರ್ಕಾರಗಳನ್ನು ವ್ಯಾಮ ಮಾರ್ಗದಿಂದ ಕಿತ್ತಾಕಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಅದು ಸಫಲ ಆಗ್ತದೆ ಅನ್ನತಕ್ಕಂಥ ಒಂದು ಪ್ರಯತ್ನ ಇವತ್ತು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ಕರ್ನಾಟಕದ ಚುನಾಯಿತ ಪ್ರತಿನಿಧಿಗಳು ಸಿದ್ದರಾಮಯ್ಯನವ್ರ ಜೊತೆ ಇದ್ದೀವಿ, ಪಕ್ಷ ಅವ್ರ ಜೊತೆ ಇದೆ, ಕೇಂದ್ರ ನಮ್ಮ ಪಕ್ಷದ ವರಿಷ್ಠರು ಕೂಡ ಅವ್ರ ಜೊತೆ ಇದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ರಾಜೀನಾಮೆ ಕೊಡೋದಿಲ್ಲ, ಕಾನೂನಿನ ಹೋರಾಟ ಮಾಡ್ತೀವಿ. ಅದೇ ಈಗ ನಿರ್ಣಯ ಆಗ್ತಕ್ಕಂಥದ್ದು ಈಗ ಕೋರ್ಟಿಗೆ ವಿಚಾರ ಹೋಗಿದೆ. ನಮ್ಮವ್ರು ಕೋರ್ಟ್ನಿಂದ ಈಗ ಗವರ್ನರ್ ಏನು ಮಾಡಿದ್ದಾರೆ ಅದು ತಪ್ಪು ಅನ್ನೋದು ಸಾಬೀತು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತಾಗ್ತದೆ. ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವ ಪ್ರಯತ್ನ ನಡೀತಾ ಇದೆ. ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಕೊಳ್ಳೆ ಹೊಡೆದವರಿಂದ ಹಣ ಪಡೆದವರು ಬಿಜೆಪಿಯವರು ಎಂದು ಆರೋಪ ಮಾಡಿದ್ದಾರೆ. ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಕೊಳ್ಳೆ ಹೊಡೆದವರಿಂದ ಹಣ ಪಡೆದವರು ಬಿಜೆಪಿಯವರು. ರಾಜ್ಯಪಾಲರು ಒಳ್ಳೆಯ ಕೆಲಸ ಮಾಡ್ತಾರೆಂಬ ಆಸೆ ಇತ್ತು. ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ, ಎಚ್ಡಿಕೆ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಪ್ರಸ್ತಾವನೆ ಕೂಡ ಇತ್ತು. ಪ್ರಸ್ತಾವನೆ ಇದ್ದರೂ ಕೂಡ ರಾಜ್ಯಪಾಲರು ಅನುಮತಿ ಕೊಡ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂತ ಪ್ರಯತ್ನ ನಡೀತಾ ಇದೆ ಅಂತ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾನೂನಿನ ಹೋರಾಟ ಪ್ರಾರಂಭ ಆಗಿದೆ. ರಾಜ್ಯಪಾಲರು ತಪ್ಪಿತಸ್ಥರಿದ್ದಾರೆ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಕಾರಣ ಇಷ್ಟೇ, ಇಂಥ ಅನೇಕ ಪ್ರಕರಣಗಳು ಮಾನ್ಯ ಗವರ್ನರ್ ಮುಂದೆ ಅನೇಕ ವರ್ಷಗಳಿಂದ ಬಿದ್ದಿದ್ದಾವೆ. ಅದರಲ್ಲಿ ಇದನ್ನು ಒಂದೇ ಸ್ಪೆಸಿಫಿಕ್ ಆಗಿ ಎತ್ಕೊಳ್ತಕ್ಕಂಥ ಅವರ ಒಂದು ಉದ್ದೇಶ ಏನಿದೆ ಅಂದರೆ, ಜನರಿಂದ ಚುನಾಯಿತವಾಗಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಕ್ಕಂಥ ವಿಚಾರ ಇವತ್ತು ಬಿ ಜೆ ಪಿಯವ್ರ ಮನಸ್ಸಿನಲ್ಲಿದೆ. ಅದು ಈಗ ನಿರಂತರವಾಗಿ ನಡೆದಿದೆ. 2016ರಿಂದ ನಿಮಗೆಲ್ಲ ನಾನು ಈಗಾಗಲೇ ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ಈಗ 7-8 ಸರ್ಕಾರಗಳನ್ನು ವ್ಯಾಮ ಮಾರ್ಗದಿಂದ ಕಿತ್ತಾಕಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಅದು ಸಫಲ ಆಗ್ತದೆ ಅನ್ನತಕ್ಕಂಥ ಒಂದು ಪ್ರಯತ್ನ ಇವತ್ತು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ಕರ್ನಾಟಕದ ಚುನಾಯಿತ ಪ್ರತಿನಿಧಿಗಳು ಸಿದ್ದರಾಮಯ್ಯನವ್ರ ಜೊತೆ ಇದ್ದೀವಿ, ಪಕ್ಷ ಅವ್ರ ಜೊತೆ ಇದೆ, ಕೇಂದ್ರ ನಮ್ಮ ಪಕ್ಷದ ವರಿಷ್ಠರು ಕೂಡ ಅವ್ರ ಜೊತೆ ಇದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ರಾಜೀನಾಮೆ ಕೊಡೋದಿಲ್ಲ, ಕಾನೂನಿನ ಹೋರಾಟ ಮಾಡ್ತೀವಿ. ಅದೇ ಈಗ ನಿರ್ಣಯ ಆಗ್ತಕ್ಕಂಥದ್ದು ಈಗ ಕೋರ್ಟಿಗೆ ವಿಚಾರ ಹೋಗಿದೆ. ನಮ್ಮವ್ರು ಕೋರ್ಟ್ನಿಂದ ಈಗ ಗವರ್ನರ್ ಏನು ಮಾಡಿದ್ದಾರೆ ಅದು ತಪ್ಪು ಅನ್ನೋದು ಸಾಬೀತು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.